ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಕೂಡ ಸ್ಲೀವ್ಸ್ ಕಟಿಂಗ್ ಕಷ್ಟ. ಅಯ್ಯಪ್ಪ ದೇವರೇ, ಎಲ್ರಿಗೂ ಸ್ಲೀವ್ಸ್ ಕಟಿಂಗ್ ಅನ್ನೋದು ಕಷ್ಟ ಅಂತ ಫಿಕ್ಸ್ ಆಗೋಗಿದೆ. ಸೊ ನಾನು ನಿಮಗೆ ಸುಮಾರು ಮೆಥಡ್ಗಳಲ್ಲೂ ಕೂಡ ಹೇಳ್ಕೊಟ್ಟಿದ್ದೀನಿ, ಹಾಗೆಯೇ ಫಾರ್ಮುಲಾ ಪ್ರಕಾರ ಕೂಡ ಹೇಳ್ಕೊಟ್ಟಿದ್ದೀನಿ. ಹಂಗೂ ಕೂಡ ಕಷ್ಟ ಅಂತ ಅಂತಿದ್ದೀರಲ್ವ, ಅದಕ್ಕೋಸ್ಕರ ನಾನು ಇವತ್ತು ನಿಮಗೆ ಬೆಸ್ಟ್ ಈಸಿ ಮೆಥಡ್ನ ತಗೊಂಡು ಬಂದಿದ್ದೀನಿ. ಎಷ್ಟು ಈಸಿ ಮೆಥಡ್ ಅಂತಂದರೆ, ಯಾರು ಇವಾಗ ಹೊಸ್ದಾಗಿ ನೀವು ಕಟ್ ಮಾಡ್ತಾ ಇದ್ದೀರಾ ಅಂತ ಅನ್ನೋರು ಕೂಡ ಕಟಿಂಗ್ ಮಾಡ್ಬೋದು. ಆ ರೀತಿ ಈಸಿ ಮೆಥಡ್ನ ನಾನು ನಿಮಗೆ ತಗೊಂಡು ಬಂದಿದ್ದೀನಿ. ಸೊ ಅದು ಹೇಗೆ ಏನು ಅಂತಂದ್ಬಿಟ್ಟು ನಾನು ಹೇಳ್ಕೊಡ್ತೀನಿ. ಸೊ ಇದಕ್ಕೆ ನೀವು ಬಿಗಿನರ್ಸ್ ಆಗಿದ್ದರೂ ಕೂಡ ಕಟಿಂಗ್ ಮಾಡ್ಕೋಬೋದು. ಅಳತೆ ಬ್ಲೌಸ್ನ ಇಟ್ಕೊಂಡಿದ್ದೀನಿ, ಹಾಗೆಯೇ ಲೈನಿಂಗ್ನ ಫೋಲ್ಡ್ ಮಾಡಿ ಕೂಡ ಇಟ್ಕೊಂಡಿದ್ದೀನಿ. ಫಸ್ಟ್ ಇದರಲ್ಲಿ ಸ್ಲೀವ್ಸ್ ಕಟಿಂಗ್ ಮಾತ್ರನೇ ತೋರಿಸ್ಕೊಡ್ತೀನಿ. ಇದು ಟ್ರಿಕ್ಸ್ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ, ಅದಕ್ಕೋಸ್ಕರ ಇದನ್ನು ಹೇಳ್ಕೊಡ್ಬೇಕು ಅಂತ ಇದ್ದೀನಿ. ಫಸ್ಟ್ ಈ ರೀತಿ ಅಳತೆ ಬ್ಲೌಸ್ನ ಇಟ್ಕೊಳ್ಳಿ. ಅಳತೆ ಬ್ಲೌಸ್ದು ಬ್ಯಾಕ್ ಪಾರ್ಟ್ನ ತಗೋಬೇಕು ನೀವು. ಸೊ ಫ್ರಂಟ್ ಪಾರ್ಟ್ನ ತಗೋಬೇಡಿ, ಬ್ಯಾಕ್ ಪಾರ್ಟ್ನ ತಗೊಳ್ಳಿ. ಏನಕ್ಕೆ ಅಂತ ಅಂದ್ಬಿಟ್ಟು ಹೇಳ್ತೀನಿ, ಬ್ಯಾಕ್ ಪಾರ್ಟ್ ಏನಕ್ಕೆ ತಗೋಬೇಕು ಅಂತ. ಸೊ ಈ ರೀತಿ ಒಂದು ಸೈಡು ಬ್ಯಾಕ್ ಪಾರ್ಟ್ ತಗೊಳ್ಳಿ. ಒಂದು ಸೈಡ್ ತಗೊಂಡ್ರೆ ಸಾಕಲ್ವ, ಯಾಕಂತಂದರೆ ಎರಡು ಸೈಡ್ ಕೂಡ ಒಂದೇ ಸಮ ಬರುತ್ತೆ, ಅದಕ್ಕೋಸ್ಕರ ಒಂದು ಸೈಡ್ ತಗೊಂಡ್ರೆ ಸಾಕು. ಇದನ್ನು ಏನು ಮಾಡಿ ಅಂತಂದರೆ, ಇಲ್ಲಿ ಹೊಲಿಗೆ ಇರುತ್ತೆ ಅಲ್ವಾ, ಆ ಹೊಲಿಗೆ ಹತ್ರ ನಾವು ಏನು ಮಾಡಬೇಕು, ಈ ರೀತಿ ಮಾರ್ಕ್ನ ಮಾಡ್ಕೋಬೇಕು. ಹೇಗೆ ಅಂತ ತೋರಿಸ್ತೀನಿ ನೋಡಿ. ಹೊಲಿಗೆ ಮೇಲ್ಗಡೆನೇ ಬರಬೇಕು, ಅದು ಕರೆಕ್ಟಾಗಿ ಅಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು ನೋಡಿ. ಹೀಗೆ ಪೂರ್ತಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಆರ್ಮಲ್ ಜಾಯಿಂಟ್ವರೆಗೂ ಕೂಡ ಎಲ್ಲಿದೆ ಅಲ್ಲಿವರೆಗೂ ಕೂಡ ಪೂರ್ತಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ. ಹೀಗೆ ಮಾರ್ಕ್ ಮಾಡಿಕೊಂಡು ನೋಡಿ, ಈ ರೀತಿ ರಾತಾಗೆ ಮಾರ್ಕ್ ಮಾಡ್ಕೊಳ್ಳಿ. ಅದೇನಾಗುತ್ತೆ, ಈ ರೀತಿ ಒರೆಸ್ತು ಅಂತಂದರೆ ಹೊಂಟೋಗುತ್ತೆ. ಸೊ ನೋ ಪ್ರಾಬ್ಲಮ್. ಮಾರ್ಕ್ ಮಾಡ್ಕೊಂಡಾದಮೇಲೆ ಇದು ಲೈನಿಂಗ್ ಬ್ಲೌಸ್ ಆದರೆ ಅರ್ಧ ಇಂಚ್ ಇಟ್ಕೊಳ್ಳಿ. ಸೊ ಸಾದಾ ಬ್ಲೌಸ್ ಆದರೆ 1.5 ಇಂಚ್ ಇಟ್ಕೊಳ್ಳಿ. ಇದು ನಿಮಗೆ ಲೈನಿಂಗು ಮತ್ತು ಸಾದಾ ಬ್ಲೌಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದು ಬಂದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಫಸ್ಟು 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ನೋಡಿ. ಈ ರೀತಿ 1/2 ಇಂಚ್ಗೆ ಒಂದು ಲೈನ್ ಎಳ್ಕೊಳ್ಳಿ. ಲೈನ್ ಎಳ್ಕೊಂಡಾದಮೇಲೆ ಒಂದು ಸಲ ಐರನ್ ಮಾಡ್ಕೊಂಡ್ಬಿಡಿ. ಯಾವುದಕ್ಕೂ ಐರನ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಇದನ್ನು ಬ್ಲೌಸ್ನ ಏನು ಮಾಡಿ ಅಂತಂದರೆ, ಈ ಲೈನ್ ನಾವು ಎಳೆದಿರ್ತೀವಿ ಅಲ್ವಾ, ಇದ್ರ ಮೇಲೆ ಹಾಗೆಯೇ ಇದ್ರ ಮೇಲೆ ಈ ರೀತಿ ಕರೆಕ್ಟಾಗಿ ಇಟ್ಕೊಳ್ಳಿ ನೋಡಿ. ಹೀಗೆ ಎಲ್ಲೂ ಕೂಡ ಸ್ವಲ್ಪನೂ ಆ ಕಡೆ ಈ ಕಡೆ ಹೋಗಬಾರ್ದು ಸ್ಲೀವ್ಸು. ಆ ರೀತಿ ನೀಟಾಗಿ ಇಟ್ಕೊಂಡು ಈ ರೀತಿ ಟ್ಯಾಪ್ ಮಾಡಿ. ಹೀಗೆ ಇಲ್ಲಿ ಹಾರ್ಮಲ್ ಜಾಯಿಂಟ್ ಹತ್ರ ಕೂಡ ಒಂದು ಮಾರ್ಕ್ ಮಾಡ್ಕೊಂಡ್ಬಿಡಿ. ಹೀಗೆ ಇಲ್ಲಿ ಭುಜದ ಹತ್ರ ಕೂಡ ಒಂದು ಮಾರ್ಕ್ ಮಾಡ್ಕೊಂಡ್ಬಿಡಿ. ಮಾರ್ಕ್ ಇರುತ್ತೆ, ನಾನು ಹೇಳಿದ್ದು ಮಾರ್ಕ್ ಮಾಡ್ಕೊಂಡ್ಬಿಡಿ. ಇದಾದಮೇಲೆ ಸ್ಲೀವ್ಸ್ದು ಮುಂಭಾಗ ನೋಡಿ, ಇಲ್ಲಿಗೆ ಬರ್ತಾ ಇದೆ ಅಲ್ವಾ, ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದಿಷ್ಟು ಆಯ್ತಲ್ವ, ಈ ರೀತಿ ಟ್ಯಾಪ್ ಮಾಡಿ. ಸೊ ಟ್ಯಾಪ್ ಮಾಡಿ ಎತ್ಕೊಂಡ್ಮೇಲೆ ನೋಡಿ, ಈ ರೀತಿ ಇದು ರೆಡಿಯಾಗಿರುತ್ತೆ. ಸೊ ಇದನ್ನು ನೀಟಾಗಿ ಯಾರಿಗೆಲ್ಲ ಶೇಪ್ ತೆಗಿಯೋದಕ್ಕೆ ಬರೋಲ್ಲ ಅಂತೀರಲ್ವ, ಅವರು ಇದನ್ನು ಪರ್ಫೆಕ್ಟಾಗಿ ತಗೊಳ್ಳಿ. ಇದಿಷ್ಟು ಆದಮೇಲೆ ಫ್ರಂಟ್ ಶೇಪು ನಾವು ನಾರ್ಮಲಾಗಿ 1.5 ಇಂಚ್ವರೆಗೂ ಯಾವುದೇ ರೀತಿ ಶೇಪ್ ತೆಗಿಬೇಡಿ. 1.5 ಇಂಚ್ ಆದಮೇಲೆ ಇದು ಹೇಗಿದೆ ಶೇಪು ಹಾಗೆಯೇ ಸ್ವಲ್ಪ ಹೀಗೆ ಕೊಟ್ಟರೆ ಫ್ರಂಟ್ ಶೇಪ್ ಅನ್ನೋದು ಬರುತ್ತೆ. ಆಮೇಲೆ ಇನ್ನೊಂದು ಮೆಥಡಲ್ಲೂ ಕೂಡ ಫ್ರಂಟ್ ಶೇಪ್ನ ನಾನು ಹೇಳ್ಕೊಟ್ಟಿದ್ದೀನಿ. ಆ ಮೆಥಡ್ನಲ್ಲೂ ಕೂಡ ನೀವು ಫ್ರಂಟ್ ಶೇಪ್ನ ತಗೋಬೋದು. ಇಷ್ಟೇ, ಇದನ್ನು ನೀವು ಈ ರೀತಿ ಒರೆಸ್ಬಿಟ್ರೆ ಬಟ್ಟೆ ತೊಗೊಂಡು ಹೊಂಟೋಗ್ಬಿಡುತ್ತೆ ಅದು. ಸೊ ನೋ ಪ್ರಾಬ್ಲಮ್. ಅಳತೆ ಬ್ಲೌಸ್ಗೆಲ್ಲ ಮಾರ್ಕ್ ಮಾಡ್ಕೊಂಡಿದ್ದೀವಿ, ಏನಪ್ಪ ಮಾಡೋದು ಅಂತ ಏನು ತಲೆ ಕೆಡಿಸ್ಕೋಬೇಡಿ, ಅದು ಹೋಗುತ್ತೆ. ಸೊ ಇಷ್ಟೇ, ನೋಡಿದ್ರಲ್ವ ಎಷ್ಟು ಈಸಿಯಾಗಿ ನೀವು ಶೇಪ್ನ ರೆಡಿ ಮಾಡ್ಕೋಬೋದು ಅಂತ. ಸೊ ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಟ್ರಿಕ್ನ ನೀವು ಕೂಡ ಯೂಸ್ ಮಾಡಿ ನೋಡಿ. ಸ್ಲೀವ್ಸ್ ಕಟಿಂಗ್ ಕರೆಕ್ಟಾಗಿ ಬಂತಾ ಇಲ್ವಾ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.